ಯಾಕೆಂದ್ರೆ ಹಾಡ್ ಕಲಿಯಕ್ಕೆ ನಾನ್ ಹಿಂಗ ಹಾಡ್ ಕಲ್ಸಿದ ನಿಮ್ಮ ಮಾವ ಛತ್ರಿ ಬಡಿದ ಬಿಟ್ಟನೇನೋ. ಯಾಕೋ ಚೆಲ್ವಾ ನಂಗೆ ಹಾಡ್ ಕಲ್ಸಲ್ಲ ಅಂತೀಯ? ಯಾಕೆ ಅಂದ ನಿಮ್ಮ ಮಾವ ಮಡಿವಾಗ ನೀನು ಸುಮ್ನೆ ನಿಂತಿದ್ದಲ್ಲ ಅಕ್ಕ. ಅದಾ ನಿನಗೆ ಹೊಡಿವಾಗ ನಮ್ಮ ಮಾವ ಎಲ್ಲಿ ನನಗೂ ಹೊಡೆದು ಬಿಡ್ತಾನೋ ಅಂತ ಬೈಕೆ ಸುಮ್ಮನಿದೆ. ಪ್ಲೀಸ್ ಕಣೋ ಹಾಡ್ ಹೇಳ್ಕೊಡೋ. ಬುಡ ಚೆನ್ನಿ ಕಯ್ಯ, ನಾನ್ ನಿಂಗೆ ಹಾಡ್ ಕಲ್ಸೋದಿಲ್ಲ ಅಂದ್ರೆ ಕಲ್ಸಲ್ಲ. ನೋಡು ನಮ್ಮ ಮಾವನ ನೀನ್ ಏನೋ ಅನ್ಕೊಂಡ್ಬಿಟ್ಟಿದ್ಯಾ. ಅವನು ಎತ್ತದಷ್ಟೇ ಮಡಗತ್ತಿಗೆ ಇವತ್ತು ಗಂಟ ಬಂದಿಲ್ಲ. ನೀನು ಅದನ್ನೆಲ್ಲ ಪ್ಲೀಸ್ ಮರ್ತ್ ಬಿಡು ಚೆನ್ನಿ. ಆ ಸುದ್ದಿ ಮರಿಬೇಕು ಅಂದ ನೀನು ನಂಗೊಂದು ಕೊಡ್ಬೇಕು. ಏನ ಉಮ್ಮನ ಚಿನ್ನ? ಉಮ್ಮ ತಾನೇ. ಬಾಯ್ಲಿ ನೋಡು ಇವರೆಲ್ಲ ಬಾಯ್ ಬಿಟ್ಕೊಂಡು ಹೆಂಗ್ ನಮ್ಮನೆ ನೋಡ್ತಾವ್ರೆ. ಇಲ್ಲಿ ಕೊಡೋದ್ ಬೇಡ ನಿನಗೆ. ನಾಳೆ ನಮ್ಮ ಮನೆಗೆ ಬಂದ್ಬಿಡು, ಅಲ್ಲೇ ನೀ ಕೇಳಿದಷ್ಟು ಉಮ್ಮ ಕೊಡ್ತೀನಿ. ನಾನು ನಿಮ್ ಮನೆಗೆ ನಾಳೆ ಬರ್ಬೇಕಾ? ಮೈಸೂರ್ಗೆ ಎದ್ದೋಯ್ತಿಲ್ಲವ, ಎಲ್ಲ ಹೋಗಿ ಬಂದ್ಕೊಂಡೆ. ಮೈಸೂರ್ಗೆ ಬಾ. ಮೈಸೂರ್ಗೆ ಅಲ್ಲಿಗೆ ಕೊಡ್ತೀನಿ ಬಾ. ಯಾಕವ? ಅಯ್ಯೋ ಹಾಗಾದ್ರೆ ನಿಂಗೆ ನಮ್ಮ ಅಜ್ಜಿ ಆಡ್ತಿರಲ್ಲ ಆಗಿನ ಕಾಲ ಹಾಡ ಹೇಳ್ತೀನಿ ಕೇಳು. ಸರಿ ಆಯ್ತು ಹೇಳು. ಸೋ ಎನ್ನಿರೆ ಸೋಬಾನೆ ಎನ್ನಿರೆ, ಸೋ ಎನ್ನಿರೆ ಸೋಬಾನೆ ಎನ್ನಿರೆ. ನಿಮ್ಮ ಅಜ್ಜಿ ಸೋಬ್ಲನ್ನ ನಡೀತಾರೆ ಏನಿದೆ ಅಂತ ನೀನು. ನೋ ಹಾಡು ಅಂದ್ರೆ ಎಂತ ಹಾಡು ಆಡ್ಬೇಕು ಗೊತ್ತೇನೋ. ಈಗ ನಾನ್ ಹಾಡ್ತೀನಿ ಕೇಳು. ಹೇಳು. ಎಂತ ಹಾಡು ಗೊತ್ತಾ? ಎಂತ ಹಾಡು ಚಿನ್ನ? ಹಸಿರು ಸೀರೆ ಮಲ್ಲಿಗೆ ಮುಡಿದು ಯಾರಿಗೆ ಕಾದಿರುವೆ, ಬಾ ಭೂಮಿ ನಿನ್ನೊಡಲಲ್ಲಿ ನಾನಾಡುವೆನು, ಬಾ ಪ್ರೇಮಿ ನಿನ್ನೆದೆಯಲ್ಲಿ ಓಲಾಡುವೆನು. ಈ ಅಂದ ಚಂದವೆಲ್ಲ ಯಾರಿಗಾಗಿ ಹೇಳೆಯ, ಯಾರು ನೀನು ಸುಂದರ ಕೆಲವೇ ಒಬ್ಬಳೆ ನಿಂತಿರುವೆ, ಹಸಿರು ಸೀರೆ ಮಲ್ಲಿಗೆ ಮುಡಿದು ಯಾರಿಗೆ ಕಾದಿರುವೆ. ಇಂತ ಹಾಡು ಹಾಡೋ ಅಂದ್ರೆ ಸೋಬನಿರೆ ಸೋಬನ್. ಚೆನ್ನಿಯ ಇಂತ ಹಾಡ ಕಲ್ತೆ ಸಾಧು. ಮತ್ತೆ ಹಿಂದಿನ ಕಾಲದ ಜನಪದ ಹಾಡು ಕಲ್ತು ಆಗಿನ ಕಲೆ ಉಳಿಸ್ಬೇಕು. ಈಗ ಮೆಚ್ಕೊಂಡೆ ಕಣೋ. ನಿಜ ಕಣೋ ನೀನ್ ಹೇಳೋದು. ಹಿಂದಿನ ಕಾಲದ ಜನಪದ ಗೀತೆಗಳೆಲ್ಲ ನಾಶ ಆಗೋಗ್ತಾ ಇದಾವೆ. ಅದಕ್ಕೆ ನಾವು ಹಿಂದಿನ ಕಾಲದ್ದು ಉಳಿಸ್ಬೇಕು, ಈಗಿನ ಕಾಲದ್ದು ಬೆಳೆಸ್ಕೊಂಡು ಹೋಗ್ಬೇಕು. ಏನಂತೀಯ? ಓಕೆ ಅಂತೀನಿ. ಈಗ ಏನ್ ಮಾಡ್ತೀಯ? ಏನ್ ಮಾಡ್ಬೇಕು ಹೇಳ್ತೀನಿ. ಏನ್ ಬೇಡ, ಹೋಗು ನೀನ್ ಅಟ್ಟಿಗೆ ಹೋಗು. ಬರ್ಲಾ ಚಿನ್ನ? ಹೋಗು. ಬಾಯ್. ಬೇಡ ಹೋಗು. ನವಿ ಮಾತೆತ್ತಿದ್ರೆ ಉಮ್ಮ ಉಮ್ಮ ಅಂತಾನೆ. ಬೆಳಿಗ್ಗೆ ಅಲ್ಲೂ ಜೋನೋ ಇಲ್ವೋ. ಅನ್ಕಂಡೆ ಇನ್ನು ನಮ್ಮ ಮೋಟಾಳಿ ಯಾಕೆ ಬಂದಿಲ್ಲ ಅಂತ. ಬಾಳೆಹಣ್ಣು ಬಾಳೆಹಣ್ಣು ದೊಡ್ಡದು ದೊಡ್ಡದು ಬಾಳೆಹಣ್ಣು, ಚಿಕ್ತು ಚಿಕ್ತು ಬಾಳೆಹಣ್ಣು. ಲಾಸ್ಟ್ನೇ ವ್ಯಾಪಾರಕ್ಕೆ ಬಂದ್ಬಿಟ್ಟಿದೀಯ ಅನ್ನು. ಏನೋ ಇದು ಬಾಳೆಹಣ್ಣು ವ್ಯಾಪಾರ ಮಾಡ್ತಾ ಇದೀಯಾ? ಹೌದು. ಸರಿ ಎಂತೆಂತವೇ ತೋರ್ಸು ನೋಡೋಣ ನಿಂದು. ತಾಜಾ ಮಾಲು ಚೆನ್ನಿ, ತಾಜಾ ಮಾಲು. ನಮ್ದು ನಮ್ದ ನೋಡ್ತು ಅಂದ್ರೆ ನಮ್ದ ತಿನ್ನೋ ಗಂಟು ಬಿಡಲ್ಲ. ಹೌದಾ? ಎಲ್ಲಿ ತೋರ್ಸು ನಿಂದು ಹೆಂಗದೆ ನೋಡೋಣ. ತಡ್ಕೋ ಚೆನ್ನಿ ತಡ್ಕೋ, ತೋರಿಸ್ತೀನಿ. ಯಾಕೆ ಅರ್ಜೆಂಟು ಮಾಡ್ತದೆ? ಅಯ್ಯೋರಮ್ಮ ಬೆಳಕರ್ದೋಯ್ತದೆ ಅಂತ. ಇದು ನೋಡು ಚೆನ್ನಿ, ದೊಡ್ಡದು ದೊಡ್ಡದು ಬಾಳೆದು ಹಣ್ಣು. ಇದು ತಮ್ಮಣ್ಣಾರ ಸತೀಸುಂದು ತೋಟದ್ದು ತೋಟದ್ದು ತೋಟದ. ಇದು ನೋಡು ಚೆನ್ನಿ, ಚಿಕ್ಕು ಚಿಕ್ಕು ಬಾಳೆದು ಹಣ್ಣು. ಇದ್ಯಾರ್ನ ಇಷ್ಟೇ ಐತೆ? ಇದು ಹಳ್ಳಿ ಮೆಟ್ಸುದು. ನೀ ಎತ್ಕೊಂಡ್ ಬಂದಿದ್ಯ, ಅವನೇನ್ ಮಾಡೋನು ಏನೋ ಪಾಪ. ಸರಿ ನನಗೆ ಅದನ್ನ ಇಟ್ಬಿಡು ದಯವಿಟ್ಟು, ಅದನ್ನ ನೋಡಕ್ಕೆ ಆಯ್ತಾ ಇಲ್ಲ. ನನ್ಗೆ ಸಣ್ಣ ಬಾಳೆಹಣ್ಣೆಲ್ಲ ಬೇಡ, ನನ್ಗೆ ದೊಡ್ಡ ಬಾಳೆಹಣ್ಣೆ ಬೇಕು. ಅರೆ ದೊಡ್ಡದು ತಕ್ಕ ಏನ್ ಮಾಡ್ತದೆ?
ತಿನ್ನೋಕೆ ಹಿಂಸೆಗೆ ಆಗುತ್ತೆ. ಚಿಕ್ತು ತಗೊಳ್ಳಿ, ಹ ತಿನ್ನೋಕು ಸುಲಭವಾಗುತ್ತೆ. ಹ ಬಹಳ ಬಹಳ ಟೇಸ್ಟಿ ಐತೆ. ಆ, ಏನು ಬೇಕಾಗಿಲ್ಲ. ದೊಡ್ಡ ಬಾಳೆಹಣ್ಣ ತಿಂದು ಒಂದ್ ಲೋಟ ನೀರ್ ಕುಡಿದ್ಬಿಟ್ರೆ ಸಾಕು, ಹೊಟ್ಟೆ ತುಂಬೋಗುತ್ತೆ. ಅದಕ್ಕೇನೆ ನನ್ಗೆ ದೊಡ್ಡದೇ ಬೇಕು. ಒಣಗಿದ್ರೆ ಕೊಡು, ಇಲ್ಲ ನಾ ಹೋಯ್ತೀನಿ ಅಷ್ಟೇ. ಅರೆ ನಿಮ್ದ್ರದ್ದು ಮೊಸಂದು ಹೋಳಿಗೆ ದೊಡ್ಡದೇ ಬೇಕು ಅಂದ್ರೆ ನಮ್ದು ಏನ್ ಮಾಡ್ತಾದು? ದೊಡ್ಡದೇ ತಗೊಳ್ಳಿ. ಕೊಡು ಮತ್ತೆ, ತಿನ್ಬಿಟ್ಟು ರುಚಿ ಹೇಗಿದೆ ಅಂತ ಹೇಳ್ತೀನಿ. ಆದ್ರೆ ಆ ಏನು ಒಂದು ಕಂಡೀಷನ್. ಕಂಡೀಷನ್ ಏನು? ನಮ್ದು ನಿಮ್ದ್ರ ಕೈಗೆ ಕೊಡಲ್ಲ, ಮತ್ತೆ ನಾವೇ ಬಿಚ್ಚಿ ತಿನ್ನಿಸ್ತಾವ. ಏನ್ ಬಿಚ್ಚಿ? ಬಾಳೆದು ಹಣ್ಣು. ಹಣ್ಣು ಬಿಚ್ಚ? ನೀನ್ ಇಷ್ಟೊಂದು ಹೇಳ್ತಾ ಇದೀಯ ಅಂದ್ಮೇಲೆ ನಾನ್ ಬೇಡ ಅಂತೀನ? ನನ್ಗೂ ಬಿಡಿಸ್ಕೊಳಕ್ ಹಿಂಸೆ ಆಗುತ್ತೆ. ನೀನೇ ತಿನ್ಸು, ಪರವಾಗಿಲ್ಲ. ಆಯ್ತು ಆಯ್ತು. ಹುಡುಕ್ತಾ ಇದೀಯ? ಹಂಗೆ ತಿನ್ನಿಸ್ತಾವ. ಯಾವಲ್ಲ ನೀನು ನನ್ ಮಾವನ್ ಮಗಳಿಗೆ ಇಷ್ಟಪ್ಪಿಂದ ಇಷ್ಟು ದಿನ ತುರುಕ್ತಾ ಇದೆಯಲ್ಲ, ಯಾರಲ್ಲ ನೀನು? ನಾನಿಲ್ಲ, ನಮ್ಮ ಮಾವನ್ ಮಗಳಿಗೆ ಬಾಳೆಹಣ್ಣ ತಿನ್ಸಿದ್ದೆ. ನೀನ್ ಯಾರಲ್ಲ? ಮೇರಾ ನಾಮ್ ಕಾಸಿಂದು ಸಾಬ್. ನಮ್ದು ಬಾಳೆಹಣ್ಣು ವ್ಯಾಪಾರಕ್ಕೆ ಮಾಡ್ತದೆ. ಸಾಮಿ ಮಾವ, ಪಾಪ ಮಾವ, ತಿನ್ನಿಸ್ಲಿ ಬಿಡು ಮಾವ. ಬಾಳೆಹಣ್ಣು ತುಂಬಾ ರುಚಿಯಾಗೈತೆ, ನೀ ಬಾ ತಿನ್ಸು ಬಾ. ತಗದು ಪುಟ್ಟ ತಿಂದಿರ ಬಾಳೆಹಣ್ಣ ಇಲ್ಲೇ ಕಕ್ಬಿಡ್ಬೇಕು. ಲೇ ಬಲೇಲಿ ಇನ್ನು ಬಾಳೆಹಣ್ಣಾದ್ರೂ ಮಾರು, ಇಲ್ಲ ಹಣ್ಣಾದ್ರೂ ಮಾರು. ನೀನ್ ಯಾವನ್ನ ನನ್ ಡಾರ್ಲಿಂಗ್ಗೆ ಬಾಳೆಹಣ್ಣು ತಿನ್ಸಕ್ಕೆ ಯಾರಲ್ಲ ನೀನು? ಅದೇ ಆಗ್ಲೇ ಹೇಳ್ತಲ್ಲ, ನಮ್ದು ಕಾಸಿಂದು ಸಾಬ್ದು ಬಾಳೆಹಣ್ಣಿಗೆ ವ್ಯಾಪಾರಕ್ಕೆ ಮಾಡ್ತದೆ. ಚೆನ್ನಿ ಚೆನ್ನಿ ನಾನಿಲ್ವಾ? ನಿನ್ಗೆ ಎಷ್ಟು ಬೇಕು ಅಷ್ಟ ತಿನ್ನಿಸ್ತೀನಿ. ಬೇಡ ನೀನು ಹಂಗೆಲ್ಲ ಬೇರೆಯವ್ರ ಬಾಳೆಹಣ್ಣ ಬಾಯಿಗೆ ಹಾಕಬಾರ್ದು. ಬೇಡ, ನೀನ್ ಬರೀ ಒಣಗೋಗಿರೋದೇ ತತ್ತೀಯ. ಅವನು ಚೆನ್ನಾಗದೆ, ನಾನು ಅದೇ ತಿಂತೀನಿ. ಇಲ್ಲ ಚೆನ್ನಿ, ನಮ್ಮೂರಲ್ಲಿ ಈಗೆಲ್ಲ ದೊಡ್ಡ ದೊಡ್ಡದು ಪಚ್ಚಬಾಳೆ ಹಾಕೋಕ್ ಶುರು ಮಾಡವ್ರೆ. ತಕೊಂಡು ಹಸಿಗೆ ನೀಟಾಗೆ ಒಣಗಿ ಬೇಯಿಸಿ ಎಲ್ಲ ತಗೊಂಡ್ಬರ್ತೀನಿ. ಏನ್ ಬೇಯಿಸಿ ತಗೊಂಬಂದಿ? ಬಾಳೆಹಣ್ಣ ಬಾಳೆಹಣ್ಣು ಬೇಯಿಸಿ ತಿನ್ನಕ್ಕೆ ಈಜಿ ಆಗ್ಲಿ ಅಂತ ತಗೊಂಡ್ಬರ್ತೀನಿ, ನಾನೇ ಕೊಡ್ತೀನಿ. ಹಂಗೆಲ್ಲ ಬೇರೆಯವ್ರ ಬಾಳೆಹಣ್ಣ ಬಾಯಿಗೆ ಹಾಕ್ಸ್ಕೋಬಾರ್ದು. ನಾನ್ ಯಾಕೆ ಬೇರೆಯವ್ನಿಗೆ ಹಾಕ್ತೀನಿ ಛತ್ರಿ ಬಾಯ್? ನಾನು ನಿಮ್ಮ ಮುಂದೆ ಅಲ್ವಾ ಛತ್ರಿಗೆ ಬಾಯ್? ಮುಟ್ಲ ಬಾಯಿನ ಬಾಯಿಗೆ ಅಂದ್ರೆ ಮಗನೇ ನಮ್ಮನ್ ಪಾಳ್ಬಾಗ್ ತಳ್ಬಿಡ್ತೀನಿ. ಬಾಯ್ ಅಂತೆ ಬಾಯಿ. ಮಾವ, ಯಾಕಷ್ಟೊಂದು ಕೋಪ ಮಾಡ್ಕೋತಾ ಇದೀಯಾ? ಪಾಪ ಕಾಸಿಮು ತುಂಬಾ ಒಳ್ಳೆಯವನು, ಎಂತ ಒಳ್ಳೆ ಮನ್ಸು ಗೊತ್ತಾ? ಅದಕ್ಕೆ ಏನ್ ಮುಂದೆ ನಾನು ಅವನಿಗೆ ಮಾವ ಅಂತ ಕರಿಬೇಕು ಅನ್ಕೊಂಡಿದ್ದೀನಿ. ಅಯ್ಯಯ್ಯೋ, ಚೆನ್ನಿಗೆ ನಮ್ದು ಮಾವಾಗೆ ಆದ್ರೆ ಚಂದಿ ನಮ್ದುಗೆ ಹೆಂಡತಿಗೆ ಆಗ್ತದೆ. ನನ್ನೇನ್ರಾಗೋಣ ಎಂಟಿ ಅಂದ್ರೆ ಮಗನೇ ಗಡ್ಡ ಕಿತ್ತಿ ಜೋಬಕ್ ತುಂಬೆ ಊರಿಂದ ನಡಿಲ ಇಲ್ಲಿಂದ. ನಂಗೆ ಸಿಟ್ಟು ನೆತ್ತಿಗಾರ ಮುನ್ನ ನಡಿಲ ಇಲ್ಲಿಂದ ಬುಡ ಹೊಸ. ಅರೆ ಸಿಟ್ಟಿಗೆ ಮಾಡ್ಕೋಬೇಡ ಛತ್ರಿಗೆ ಬಾಯ್. ಏಕ್ ಬಾಳೆಹಣ್ಣು ಕಾವೋ ಕಾವೋ. ಲೇ ಸಾಬ್ ನನ್ ಮಗನೇ ಉಚ್ಕಿ ಚಿಡ್ದಿಯಲ್ಲ ನಿಂಗೆ. ಇಲ್ಲೇ ಎಲ್ಲ ಇತ್ಲ ಕಾಮಿ. ಏ ಅದು ಕಾಮಿಗೆ ಅಲ್ಲ, ಕಾವೋ ಕಾವೋ ಅಂದ್ರೆ ತಿನ್ನು ಅಂತ ಅರ್ಥ. ಸಾಬಿ ನೀನು ಬೇಡ, ನೀನ್ ತುಂಡ್ ಬಾಳೆಹಣ್ಣು ಬೇಡ. ಅವ ಜೋಬ್ಗೆ ಹಾಕಂದು ಬುಡ್ಲಾ ಬಸ್ಸ ಇಲ್ಲಿಂದ. ನನ್ ಸಿಟ್ಟು ನೆತ್ತಿಗೆರ ಮುನ್ನ ಬುಡ್ಲಾ. ಅರೆ ಹೋಯ್ತೀನಿ ಹಿರಿ ಛತ್ರಿಗೆ ಬಾಯ್. ಚೆನ್ನಿ ಇದು ಎಲ್ಲ ನಿಮ್ಗೆ ಕೊಡ್ತಾವ? ಎಲ್ಲ ನನ್ಗೆ. ಸಿಕ್ತವ್ರೆ ಪುಕ್ಸಟ್ಟೆ ಹೋಗ್ಬಿಡ್ತಾವ. ಏ ಸಾಬ್ ನನ್ ಮಗ್ನೆ ಪುಕ್ಸಟ್ಟೆ ಕೊಟ್ಬಿಟ್ಟು ನನ್ ಡವ್ಗೆ ಕಾಳಾಕ್ ಮುಗೊಂಡ್ ಮಾಡಿದಿಲ್ಲ ತಗಲ್ಲ. ಇದ್ರಲ್ಲಿ 100 ರೂಪಾಯಿ ಇದೆ. 1 kg ಬಾಳೆಹಣ್ಣು 40 ರೂಪಾಯಿ, ಇನ್ನು 20 ರೂಪಾಯಿ ಮಿಕ್ತದೆ. ನಮ್ಮೂರ್ ಸೀಮಾನ್ ಅಂಗಡಿಗೆ ಹೋಗು, 90 ಎಣ್ಣೆ ತಗೋ, ಚೆನ್ನಾಗಿ ಕೊಟ್ಕೋ. ನಮ್ಮೂರಲ್ಲೆಲ್ಲ ಪೇಪರ್ ಎಲ್ಲ ಚೆಲ್ಲಾಡ್ಬಿಟ್ಟವೆ. ಪೇಪರ್ ಎಲ್ಲ ನಾಯ್ಕೋ, ನಿನ್ ಮೂಟೆ ಆಟಕ್ಕೆ ತುಂಬ್ಕೋ.
ಕುಡು ಬಸ್ಸ ಮಗನೇ ಇಲ್ಲ ಎಲ್ಲಾರ ನಮ್ಮ ಮದ್ದೂರಿಂದ ಇತ್ತಾಗಿಲ್ಲಾರ ಬಂದ್ರೆ ನಿಂತ ಕಿತ್ತಿ ಜೋಬ್ಗ ಹೊಡೆದ್ ಕಳಿಸ್ತೀನಿ ಗೊತ್ತಲ್ಲ. ಏ ಅರೆ ಹೋಯ್ತೀನಿ ಇರಿ ಛತ್ರಿಗೆ ಬಾಯ್ ಚೆನ್ನಿ ಟಾಟಾ ನಮ್ದು ಬರ್ಲಾ ನಿಮ್ದು ಮಾವಂದು ಇಲ್ಲೇ ಇದ್ದಾಗ ನಿಂಗೆ ಪೂರಾ ಬಾಳೆಹಣ್ಣಿಗೆ ತಿನ್ನಿಸ್ತಾವ ಏಯ್ ಈ ಮೌನ್ ತಗದ್ ಬುಟ್ಟ ಅಂದ್ರೆ ತಿಂದಿರೋ ಬಾಳೆಹಣ್ಣೆಲ್ಲ ಕಕ್ಬಿಡ್ಬೇಕು ಮತ್ತೆ. ಎಲ್ಲಿ ಇಷ್ಟೇ ತಿಂದಿದ್ದು ಅಷ್ಟ್ರೊಳಗೆ ಬಂದ್ಬಿಟ್ಟೆ ನೀನು. ಇಲ್ಲ ಅಂದ್ರೆ ಫುಲ್ ತಿನ್ಬಿಡುವ. ಆಯ್ತು ಬಿಡು ಮಾವ, ಯಾಕಷ್ಟೊಂದು ಕೋಪ ಮಾಡ್ಕೋತೀಯ? ಇನ್ಮೇಲೆ ಮಾತನ್ನು ಕೇಳಲ್ಲ, ಯಾವಾಗ್ಲೂ ನಿನ್ ಮಾತನ್ನೇ ಕೇಳ್ಕೊಂಡು ನಿನ್ ಜೊತೆಲೇ ಇರ್ತೀನಿ, ಸರಿನಾ? ಹೌದಾ? ಹೌದಾ? ನನ್ ಕರಿಬೆಲ್ಲ ಏನೋ ಇವ್ರ ಅವ್ವ ಇವ್ ಬೆಳ್ಳು ಗುಡ್ಸ್ಬಿಟ್ಟು ಅವ್ರಿಂದ ಬಾಳ ಆಡ್ತಾನ ಇವ ಕರಿಬೆಲೆ ಅಂತ. ನಮ್ಮವನ್ಗೆ ಏನ್ ಗೊತ್ತು, ನಾನು ಹಿಂಗ್ ಊಟ್ಬಿಟ್ಟೆ. ನಾನೇನ್ ಮಾಡ್ಕೋದು? ನೀನ್ ಇನ್ನೊಂದ್ಸತಿ ಕರಿಬೆಲ್ಲ ಅಂತ ನಾನ್ ಕಾಸಿಮ್ನೆ ನೋಡ್ಕತೀನಿ. ಕರಿಬೆಲ್ಲ ಅಂದ್ರೆ ಇನ್ನೇನು ಡಾರ್ಲಿಂಗು.